ಡಾಕ್ಟ್ರೆ, ಈಗ ಡ್ಯಾನ್ಸ್ ಆಡೋ ಭರತನಾಟ್ಯ ಆಡ್ತಾ ಇರ್ತಾನೆ, ಹಾ. ಅವಳ ಕಾಲಿಗೆ ಏನೋ ಉಳ್ಕೋದೋ ಅಥವಾ ಮಂಡಿ ಏನೋ ಇದಾಗುತ್ತೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಆಮೇಲೆ ಡ್ಯಾನ್ಸ್ ಮಾಡ್ಬೋದಾ? ಈ ಉದಾಹರಣೆಗಳು ಇದಾವೆ. ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಮಾಡಿದ್ಮೇಲೆ ಎಕ್ಸ್ಟ್ರೀಮ್ ಮೂವ್ಮೆಂಟ್ಸ್ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ತುಂಬಾ ಕೆಳಗೆ ಕುತ್ಕೊಳ್ಳೋದು, ಕ್ರಾಸ್ ಲೆಗ್ದಾಗ ಕುತ್ಕೊಳ್ಳೋದು, ಈ ಥರದ್ದು ಆಕ್ಟಿವಿಟೀಸ್ನ ನಾವು ಅವಾಯ್ಡ್ ಮಾಡಿ ಹೇಳ್ತೀವಿ. ಬಟ್ ಹಿಪ್ ರಿಪ್ಲೇಸ್ಮೆಂಟ್ಸ್ ಈ ಥರ ಎಲ್ಲ ಮಾಡಿ ಮತ್ತೆ ವಾಪಸ್ ಅವ್ರ ಡ್ಯಾನ್ಸ್ ಪ್ರೊಫೆಷನ್ಸ್ಗೆ ಹೋಗಿರೋದು ತುಂಬಾ ಉದಾಹರಣೆಗಳು ಇದಾವೆ. ಹ್ಮ್. ಸೊ ಆ ಥರ ಭಯ ಪಡೋವಂಥದ್ದು ಏನು ಇರೋದಿಲ್ಲ. ನಿಂತ್ಕೊಂಡು ಮಾಡೋಂಥದ್ದು ಅಥವಾ ಮೂಮೆಂಟ್ಸ್ ಮಾಡೋ ಆಕ್ಟಿವಿಟೀಸ್ ಏನಿರುತ್ತೆ ಇದನ್ನ ಅನುಕೂಲವಾಗಿ ಮಾಡ್ಕೊಳ್ಬೋದು. ಓಕೆ ಬಟ್ ಡಿಪೆಂಡ್ಸ್ ಆನ್ ದ ಏಜ್, ಅವರ ಮಸಲ್ ಸ್ಟ್ರೆಂತ್ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ ಓಕೆ. ಈಗ ಮಸಲ್ ಸ್ಟ್ರೆಂತ್ ಅಥವಾ ಬೋನ್ ಸ್ಟ್ರೆಂತ್ ಅಂತ ಹೇಳಿದ್ರಲ್ಲ, ಈ ಬೋನ್ ಸ್ಟ್ರೆಂತ್ ಅಂದ್ರೆ ಇದಕ್ಕೇನಾದರೂ ಔಷಧಿ ಅಥವಾ ಪದ್ಧತಿ, ಆಹಾರ ಪದ್ಧತಿ ಏನಾದರೂ ಇದೆಯಾ? ಔಷಧಿ ಅಂತಂದ್ರೆ ಎಲ್ರಿಗೂ ಒಂದು ಏಜ್ ಆದ್ಮೇಲೆ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಈಗ ಪೋಸ್ಟ್ ಮೆನೋಪಾಸಲ್ ಅಂತ ಕೇಳ್ತಾರೆ, ಇಟ್ಸ್ ಕಾಮನ್ ಟರ್ಮ್. ಯಾಕಂತಂದ್ರೆ ಈಗ ಆ ಏಜ್ ಅಲ್ಲಿ ಅವ್ರಿಗೆ ಹಾರ್ಮೋನಲ್ ವಿಡ್ರಾಲ್ ಆದಾಗ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನಾವು ಎಕ್ಸ್ಟರ್ನಲಿ ಕೊಡಬೇಕಾಗ್ತದೆ. ಬಟ್ ಡಯಟರಿ ಅಂದ್ರೆ ಆಹಾರ ಪದ್ಧತಿ ಅಂತ ಬಂದಾಗ ಒಂದು ಯಂಗ್ ಏಜ್ ಇಂದನೂ ಅದನ್ನ ನಾವು ಅಳವಡಿಸ್ಕೊಳ್ಬೋದು. ಯಾವ ರೀತಿ ಅಂತಂದ್ರೆ ಈಗ ವೆಜಿಟೇಬಲ್ಸ್, ಈಗ ಆಹಾರ ಪದ್ಧತಿಗಳಲ್ಲಿ ಈಗ ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್ ಅಂತ ಬರ್ತದೆ. ಸೊ ವೆಜಿಟೇರಿಯನ್ಸ್ಗೆ ಏನು ಸೋರ್ಸಸ್ ಇರುತ್ತೆ, ನಾನ್ ವೆಜಿಟೇರಿಯನ್ಸ್ಗೆ ಏನು ಸೋರ್ಸಸ್ ಇರುತ್ತೆ, ಇದನ್ನ ನಾವು ಹೇಳ್ಕೊಡ್ಬೋದು. ಸೊ ವೆಜಿಟೇರಿಯನ್ಸ್ ಅಂತಂದ್ರೆ ಹಸಿರು ತಪ್ಪಲು ಅಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ, ದೇ ಆರ್ ಆಲ್ ರಿಚ್ ಸೋರ್ಸ್ ಆಫ್ ಕ್ಯಾಲ್ಸಿಯಮ್. ಆಮೇಲೆ ಮಿನರಲ್ಸ್ ಅಂತ ಬಂದಾಗ ಡ್ರೈ ಫ್ರೂಟ್ಸು, ಆಲ್ಮಂಡ್ಸು, ರಾಗಿ, ಆಮೇಲೆ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಲೈಕ್ ಸಿಟ್ರಸ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಆಮ್ಲ, ಪೇರ್ಲೆಹಣ್ಣು ಅಥವಾ ಗಾವ, ನಿಂಬೆಹಣ್ಣು, ಮೋಸಂಬಿ ಹಣ್ಣು, ಇವೆಲ್ಲ ವಿಟಮಿನ್ ಸಿ ರಿಚ್ ಫ್ರೂಟ್ಸು. ದೇ ಹೆಲ್ಪ್ ಇನ್ ಕೊಲಾಜನ್ ಬಿಲ್ಡಿಂಗ್. ಸೊ ಟಿಶ್ಯೂಸು, ಮಸಲ್ಸ್ಗೆಲ್ಲ ಕೊಲಾಜನ್ ಅತ್ಯವಶ್ಯಕವಾಗಿರುತ್ತೆ. ಸೊ ಆ ಥರದ್ರಲ್ಲಿ ಎವ್ರಿ ಡೇ ಟು ಡೇ ಸಪ್ಲಿಮೆಂಟ್ಸ್ ನಾವು ತಗೊಳ್ತಾ ಇದ್ರೆ ಇಟ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ದಿ ಬೋನ್ ಸ್ಟ್ರೆಂತ್. ಅದೇ ರೀತಿ ನಾನ್ ವೆಜಿಟೇರಿಯನ್ಸ್ ಅಂತಂದರೆ ಈಗ ಎಗ್ಸು, ಆಮೇಲೆ ಕಾಲ್ ಸೂಪ್ ಅಂತ ನಾವೇನು ಹೇಳ್ತೀವಿ, ಸೊ ಇವೆಲ್ಲ ಮಿನರಲ್ಸ್ನ ರಿಲೀಸ್ ಮಾಡ್ತಾರೆ. ಸೊ ಆ ಥರದ ಫ್ಲೂಯಿಡ್ ಸೂಪ್ ಕುಡಿದಾಗ ನನಗೆ ಸ್ಟ್ರೆಂತ್ ಬರುತ್ತೆ ಅಂತ ಹೇಳೋದು ಇದು ಒಂದು ಎಕ್ಸಾಂಪಲ್. ಬೋನ್, ಈಗ ಒಂದು ಆನಿಮಲ್ ಸೋರ್ಸ್ ಆಫ್ ಬೋನ್ ಏನಿರುತ್ತೆ ಅಲ್ಲಿಂದ ಬರುವಂಥ ಕ್ಯಾಲ್ಶಿಯಮು, ಫಾಸ್ಫರಸ್ಸು, ಮೆಗ್ನೀಷಿಯಮು ಇವೆಲ್ಲ ನಾವು ಸೇವಿಸಿದಾಗ ಸೊ ಇಟ್ ಹೆಲ್ಪ್ಸ್ ಇನ್ ರೀಬಿಲ್ಡಿಂಗ್ ಅವರ್ ಬೋನ್ ಸ್ಟ್ರೆಂತ್. ಸೊ ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಟು ಮೇಂಟೈನ್. ಬಟ್ ಇದು ಒಂದು ಮಿತವ್ಯಯವಾಗಿ ನಾವು ಕನ್ಸ್ಯೂಮ್ ಮಾಡಬೇಕು. ಯಾವುದೇ ಎಕ್ಸೆಸಿವ್ ಆಗಿ ತಗೊಂಡ್ರು ಕೂಡ ಅದು ವಿಷವಾಗಿ ಪರಿಣಮಿಸ್ತದೆ. ಫಾರ್ ಎಕ್ಸಾಂಪಲ್ ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ. ಎಕ್ಸೆಸಿವ್ ನಾನ್ ವೆಜಿಟೇರಿಯನ್ ಫುಡ್ ಕನ್ಸಂಪ್ಷನ್ ಆದಾಗ ಅಥವಾ ಎಕ್ಸೆಸಿವ್ ಪ್ರೋಟೀನ್ ಕನ್ಸಂಪ್ಷನ್ ಆದಾಗ ಯೂರಿಕ್ ಆಸಿಡ್ ಇಂದನೂ ನಮಗೆ ಮೂಳೆಗಳ ತೊಂದರೆ ಕಾಣಿಸ್ಬೋದು. ಅಥವಾ ಏನು ಮಿತವ್ಯಯ ಇಲ್ಲದೆ ಕಂಟಿನ್ಯೂಸ್ ಆಗಿ ಫುಡ್ ಕನ್ಸಂಪ್ಷನ್ ಮಾಡಿದಾಗ ವೆಯ್ಟ್ ಗೇನು ಈ ಥರ ಎಲ್ಲ ಆದಾಗ ಇದರಿಂದ ನಮ್ಮ ಜಾಯಿಂಟ್ಸ್ ಮೇಲೆ ಅಫೆಕ್ಷನ್ಸ್ ಆಗುತ್ತೆ. ಸೊ ವೆಯ್ಟ್ ಕಂಟ್ರೋಲ್ಡ್ ಆಗಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡ್ತಾ ಹೋದರೆ ಇಟ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ದಿ ಬೋನ್ ಸ್ಟ್ರೆಂತ್. ಓಕೆ ಡಾಕ್ಟ್ರೆ, ಈ ಕನ್ಸ್ಟ್ರಕ್ಷನ್ ವರ್ಕರ್ಸು ಹೌದು. ಅವರು ಒಂಥರ ಜಾಸ್ತಿ ರಿಸ್ಕ್ ತಗೊಂಡು ಕೆಲಸಗಳು, ಹೈಟ್ ಆಗಲಿ, ಮೂಟೆಗಳು ಹೊರೋದಾಗಲಿ ಇಂಥದ್ದು ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಮೂಳೆ ತುಂಬಾನೇ ಕ್ರೂಷಿಯಲ್ ಸಿಚುವೇಶನ್. ಅದನ್ನೆಲ್ಲ ಅವ್ರು ಹೆಂಗೆ ಮ್ಯಾನೇಜ್ ಮಾಡಬೇಕು? ಒಂದು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ನಾವು ಯಾವ ರೀತಿ ಬಾಡಿ ಅಂದರೆ ವೆಯ್ಟ್ ಲಿಫ್ಟ್ ಮಾಡೋದಾಗಲಿ ಅಥವಾ ನಾವು ರಿಪೀಟೆಡ್ ಆಗಿ ಕೆಳಗೆ ಇಳಿಯೋದು, ಹೊಂದೋದು, ಈ ಥರ ಆ್ಯಕ್ಟಿವಿಟೀಸ್ ಇದ್ದಾಗ ಅಥವಾ ಕೆಳಗಡೆ ನೆಲದ ಮೇಲೆ ಕುತ್ಕೊಂಡು ಎದ್ದೇಳೋದು, ಈ ಥರ ಆ್ಯಕ್ಟಿವಿಟೀಸ್ ಇದ್ದಾಗ ಸ್ವಲ್ಪ ಸೈಂಟಿಫಿಕ್ ಆಗಿ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ನಿಂತ್ಕೊಂಡು ಸಡನ್ ಆಗಿ ಬಗ್ಗಿದಾಗ ಲೋಡಿಂಗ್ ಅಂತ ಹೇಳ್ತೀವಿ. ಸೊ ಬ್ಯಾಕ್ ಮೇಲೆ ತುಂಬ ಲೋಡಿಂಗ್ ಆಗುತ್ತೆ. ಸೊ ಬ್ಯಾಕ್ ಅಂತಂದರೆ ನಮ್ಮ ಎಂಟೈರ್ ವರ್ಟಬಲ್ ಬಲ ಮತ್ತು ಸ್ಪೈನ್ ಅಂತ ಏನಿರುತ್ತೆ ಅದ್ರ ಮೇಲೆ ಲೋಡಿಂಗ್ ಜಾಸ್ತಿ ಆಗುತ್ತೆ. ಸೊ ಅದು ಅನ್ಪ್ರೊಟೆಕ್ಟೆಡ್ ಇರುತ್ತೆ. ಸೊ ಸಡನ್ ಆಗಿ ಬಗ್ಗಿ ಹಿಂಗೆ ಭಾರ ಎತ್ತಿದಾಗ ಲೋಡಿಂಗಿಗೆ ನಮ್ಮ ಡಿಸ್ಕರ್ನೇಷನ್ಸ್ ಆಗ್ಬೋದು, ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬೋದು, ಅಥವಾ ಸ್ನಾಯುಗಳು ಸ್ನ್ಯಾಚ್ ಆಗ್ಬೋದು, ಈ ರೀತಿ ಎಲ್ಲ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ನಿಧಾನಕ್ಕೆ ಹಿಪ್ಪು ಮತ್ತು ನೀ ಅಂದರೆ ಮಂಡಿ ಮತ್ತು ಹಿಪ್ ಜಾಯಿಂಟ್ಸ್ನ ನಾವು ಮಡಿಚ್ಕೊಂಡು ಸ್ವಲ್ಪ ನಿಧಾನಕ್ಕೆ ಕೆಳಗಡೆ ಹೋಗಿ ಆ ರೀತಿಯಾಗಿ ನಾವು ವೇಟ್ ಲಿಫ್ಟ್ ಮಾಡಿದಾಗ ಬೆನ್ನ ಮೇಲೆ ಜಾಸ್ತಿಯಾಗಿ ಲೋಡ್ ಬೀಳಲ್ಲ. ಸೊ ಅದು ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರುತ್ತೆ. ಇನ್ನೊಂದು ತುಂಬ ಮೇಲೆ ಹತ್ತೋದು, ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಬೀಳದೇ ಇರೋ ಥರ ನಾವು ಮೆಷರ್ಸ್ನ ತಗೊಳ್ಬೇಕು. ಅದು ಇಟ್ ಬಿಕಮ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪರ್ಸನ್ ಆ್ಯಂಡ್ ಆಲ್ಸೋ ದ ಎಂಪ್ಲಾಯರ್. ಸೊ ಬಿದ್ದು ಜೀವ ಕಳ್ಕೊಳ್ಳೋವಂಥವ್ರನ್ನು ನಾವು ತುಂಬ ನೋಡಿದ್ದೀವಿ. ಅಥವಾ ಬಿದ್ದು ಹಲವಾರು ಮೂಳೆಗಳು ಬರ್ತವೆ. ಸೊ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಸ್ಲಿಂಗ್ಸು, ಸಪೋರ್ಟ್ಸ್ ಹಾಕ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ಬೇಕು. ಜಾಸ್ತಿ ವರ್ಷಗಳಿಂದ ಕೆಲಸ ಮಾಡಿ 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 ಈಗ ಟೈಲ್ಸ್ ಹಾಕೋರು ಯಾರು ಇಟ್ಕೊಳ್ಳಿ, ಅವ್ರು ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ, ಏನೋ ನೋವು, ಒಂದು ಪೇನ್ ಕಿಲ್ಲರ್ ತಗೊಳ್ತಾರೆ,
ಆಮೇಲೆ ಮುಂದೆ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ. ಅಂಥದ್ದು ಯಾವ್ದಾನ ಕೇಸು ಅಥವಾ ಏನಾದ್ರು ನೋಡಿದ್ದೀರಾ? ಹೌದು. ಈಗ ಡೇ ಟು ಡೇ ಅವ್ರಿಗೆ ಎಲ್ಲಿವರೆಗೂ ಒಬ್ಬ ಮನುಷ್ಯ ತಡಿತಾನೆ ಅಂತಂದ್ರೆ ಅವನಿಗೆ ಕೆಲಸಗಳನ್ನ ಮಾಡ್ಕೊಳ್ಬಹುದು ಅನ್ನೋವರೆಗೂ ಅವನು ಮಾಡ್ತಾನೆ ಇರ್ತಾನೆ. ಅದರಿಂದ ನೋವಿಂದ ಅವನಿಗೆ ಮಾಡ್ಲಿಕ್ಕೆ ಆಗದೆ ಇರೋಂಥ ಪರಿಸ್ಥಿತಿ ಬಂದಾಗ ಮಾತ್ರ ಅವನು ಹಾಸ್ಪಿಟಲ್ಗೆ ಅಥವಾ ಕನ್ಸಲ್ಟೇಷನ್ಗೆ ಬರ್ತಾನೆ. ಉದಾಹರಣೆಗೆ ಈಗ ಒಬ್ಬ ಟೈಲ್ ವರ್ಕರ್ ಅಂತ ಏನು ಹೇಳಿದ್ರೆ ನನ್ನ ನೆನಪಿಗೆ ಬಂದಂಗೆ, ಸೊ ಇವರೆಲ್ಲ ನೆಲದ ಮೇಲೆ ಕುತ್ಕೊಂಡು ರಿಪೀಟೆಡ್ ಆಗಿ ಕೂರ್ತಾರೆ ಹೇಳ್ತಾರೆ, ಕೂರ್ತಾರೆ ಹೇಳ್ತಾರೆ. ಈ ರೀತಿ ಮಾಡ್ಬೇಕಾದ್ರೆ ಬೆನ್ನ ಮೇಲೆ ತುಂಬಾ ತೊಂದರೆ ಆಗ್ತಾ ಇರ್ತದೆ. ಸೊ ಡಿಸ್ಕ್ ಹರ್ನೇಷನ್ಸ್ ಅಂತ ಏನು ಹೇಳ್ತೀವಿ, ಈ ಚಾನ್ಸಸ್ ತುಂಬ ಹೈ ಇರ್ತದೆ. ಅಥವಾ ಅಲೈನ್ಮೆಂಟ್ ಮೆಕ್ಯಾನಿಕಲ್ ಚೇಂಜಸ್ ಆಗುವಂಥ ಪಾಸಿಬಿಲಿಟೀಸು ತುಂಬ ಹೈ ಇರ್ತದೆ. ಸೊ ಡಿಸ್ಕ್ ಹರ್ನೇಷನ್ಸ್ ಆ ಥರ ಎಲ್ಲ ಆದಾಗ ಪೇಷಂಟ್ಸ್ ಕನ್ಸಲ್ಟೇಷನ್ಸಿಗೆ ಬಂದಾಗ ನಾವು ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು, ಟೆಸ್ಟ್ ಮಾಡಿ ಅಸೆಸ್ ಮಾಡಿ ಏನು ತೊಂದರೆ ಇದನ್ನು ನಾವು ಖಚಿತಪಡಿಸ್ಕೊಂಡು ಆ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀವಿ. ಅದು ಸರ್ಜರಿ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಅಥವಾ ಮೆಡಿಸಿನ್ಸಿಂದನೂ ವಾಸಿ ಮಾಡೋಂಥ ಆಪ್ಷನ್ಸ್ ಇರ್ತದೆ. ಈಗ ನೀವು ಹೇಳಿದ್ರಿ ಸ್ಲಿಪ್ ಡಿಸ್ಕ್ ಅಂತ ಅಂತ. ಈ ಸ್ಲಿಪ್ ಡಿಸ್ಕ್ ಅನ್ನೋದು ಒಂಥರ ವರ್ಡ್ ಆಗ್ಬಿಟ್ಟಿದೆ. ಎಲ್ಲ ಕಡೆ ಸ್ಲಿಪ್ ಡಿಸ್ಕ್ ಆಗಿದೆ, ಸ್ಲಿಪ್ ಡಿಸ್ಕ್ ಆಗಿದೆ. ಏನದು ಆಕ್ಚುಲಿ ಏನದು ಸ್ಲಿಪ್ ಡಿಸ್ಕ್ ಅಂದ್ರೆ? ನಾವೀಗ ಒಂದು ಲೇಮನ್ ಟರ್ಮ್ಸ್ ಅಲ್ಲಿ ಸ್ಲಿಪ್ ಡಿಸ್ಕ್ ಅಂದ್ರೆ ಪೇಷಂಟ್ಸ್ಗೆ ಅರ್ಥ ಆಗಲಿ ಅನ್ನೋದಕ್ಕೆ ನಾವು ಈ ತರ ಹೇಳ್ತೀವಿ. ಆಕ್ಚುಲಿ ಸ್ಲಿಪ್ ಡಿಸ್ಕ್ ಅಂದ್ರೆ ಇಂಟರ್ವರ್ಟಬಲ್ ಡಿಸ್ಕ್ ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಪ್ರೊಲಾಪ್ಸ್ ಅಂತಂದ್ರೆ ಒಂದು ಈ ಎರಡು ಬೆನ್ನು ಮೂಳೆಗಳ ನಡುವೆ ಒಂದು ಕುಷನಿಂಗ್ ಅಥವಾ ಶಾಕ್ ಅಬ್ಸರ್ವರ್ ತರ ಈ ಡಿಸ್ಕ್ ಕೆಲಸ ಮಾಡ್ತದೆ. ನಾವು ವರ್ಟಿಕಲಿ ಫೋರ್ಸಸ್ ಬಂದಾಗ ಅದು ಟಾಲರೇಟ್ ಮಾಡುತ್ತೆ. ಈಗ ಒಂದು ಬೈಕ್ ಅಥವಾ ಕಾರು ಇದ್ದಾಗ ಲೋಡ್ ಬಿದ್ದಾಗ ಅದು ಸ್ಪ್ರಿಂಗ್ ತರ ಕೆಲಸ ಮಾಡುತ್ತೆ. ಅದೇ ರೀತಿ ಡಿಸ್ಕ್ ಕೂಡ ಕೆಲಸ ಮಾಡ್ತಾ ಇರ್ತದೆ. ಬಟ್ ಜಾಸ್ತಿ ಲೋಡಿಂಗ್ ಆದಾಗ ಅಥವಾ ಅದರಲ್ಲಿ ಹೈಡ್ರೇಷನ್ ಕಂಟೆಂಟ್ ಕಡಿಮೆ ಆದಾಗ ಸಮ್ಟೈಮ್ಸ್ ಅದು ಓಪನ್ ಅಪ್ ಆಗುತ್ತೆ. ಸೊ ಪ್ರೆಷರಿಂದ ಓಪನ್ ಅಪ್ ಆದಾಗ ಒಳಗಡೆ ಇರೋಂಥ ಕಂಟೆಂಟ್ಸ್ ಹಿಂದ್ಗಡೆ ಜರಿಗೆ ಸ್ಪೈನಲ್ ಕಾರ್ಡ್ ಆಗಲಿ ಅಥವಾ ನರಗಳ ಮೇಲೆ ಒತ್ತಡ ಬೀಳ್ತದೆ. ಸೊ ಅವಾಗ ಪೇನ್ ಬೆನ್ನಿಂದ ಸ್ಟಾರ್ಟ್ ಹಾಕೊಂಡು ಇಂಟೈರ್ ಕಾಲಲ್ಲಿ ಬರೋದನ್ನ ಸಯಾಟಿಕಾ ಅಂತ ಏನು ಹೇಳ್ತಾರೆ. ಸೊ ಇದು ಒಂದು ಕಾಮನ್ ಆಗಿ ಕಾಣಿಸೋಂಥ ಕಂಡೀಷನ್. ಸೊ ಇದಕ್ಕೆ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತಾರೆ. ಸೊ ಆ ಡಿಸ್ಕ್ ಹಿಂದ್ಗಡೆ ಸರಿಯೋದನ್ನ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತಾರೆ. ಓಕೆ. ಇದೇನು ಮೇಜರಾ ಅಥವಾ ಏನಾದ್ರು? ಹೌದು. ಅಂದ್ರೆ ಅದರಲ್ಲಿ ನಾವು ಸ್ಟೇಜಿಂಗ್ ಮಾಡ್ತೀವಿ. ಇದು ಮೈಲ್ಡ್ ಇರ್ಬೋದು, ಮಾಡರೇಟ್ ಇರ್ಬೋದು, ಅಥವಾ ಸಿಗ್ನಿಫಿಕೆಂಟ್ ಇರ್ಬೋದು. ಮೈಲ್ಡ್ ಮಾಡರೇಟ್ ಅಂತಂದ್ರೆ ನರಗಳ ಮೇಲೆ ಒತ್ತಡ ತುಂಬಾ ಜಾಸ್ತಿಯಾಗಿ ಇನ್ನೂ ಇಲ್ಲ. ಸೊ ಅದನ್ನ ನಾವು ಪ್ರಿವೆಂಟ್ ಮಾಡ್ಕೊಳ್ಳೋಂಥ ಮೆಜರ್ಸ್ನ ತಗೊಳ್ಬೇಕು. ಅಂದ್ರೆ ಬೆಲ್ಟ್ಸ್ ಯೂಸ್ ಮಾಡೋದು, ಅಥವಾ ವೇಟ್ಸ್ನ ಲಿಫ್ಟ್ ಮಾಡದೆ ಅಂತ ಕೆಲಸಗಳನ್ನು ಮಾಡೋದು, ಮೆಕ್ಯಾನಿಕಲ್ ಆಗಿ ಏನಾರು ಮಾಡೋಂಥದ್ದಿದ್ರೆ ಅದನ್ನ ಎಷ್ಟು ನಿಧಾನಕ್ಕೆ ಮಾಡ್ಲಿಕ್ಕಾಗುತ್ತೆ ಆ ಥರ ಮಾಡೋಂಥದ್ದನ್ನ ನಾವು ಹೇಳ್ಕೊಡ್ಬೋದು. ಬಟ್ ಸಿಗ್ನಿಫಿಕೆಂಟ್ ಆಗಿದ್ದಾಗ ನರಗಳ ಮೇಲೆ ಪ್ರೆಷರ್ ತುಂಬ ಇದ್ದರೆ ಇವೆಂಚುಲಿ ಆ ನರಗಳು ಕೆಲಸ ಮಾಡೋದನ್ನ ಸ್ಟಾಪ್ ಮಾಡ್ಬೋದು. ಸೊ ಒನ್ಸ್ ಆ ರೀತಿ ಆಯ್ತು ಅಂತಂದಾಗ ನಾವು ಸರ್ಜರಿ ಮಾಡಿದ್ರು ಕೂಡ ನರಗಳು ಇರ್ರಿವರ್ಸಿಬಲ್ ಡ್ಯಾಮೇಜ್ ಆದಾಗ ಅದು ಮತ್ತೆ ವಿ ಮೈ ನಾಟ್ ಬಿ ಏಬಲ್ ಟು ಅಚೀವ್ ಆರ್ ಗೆಟ್ ಬ್ಯಾಕ್ ದೋಸ್ ಮೂವ್ಮೆಂಟ್ಸ್. ಸೊ ಅದಕ್ಕೆ ಸಿಗ್ನಿಫಿಕೆಂಟ್ ಇದ್ದಾಗ ಯು ಹ್ಯಾವ್ ಟು ಬೆಟರ್ ಅಂಡರ್ಗೋ ದ ಸರ್ಜರಿ ಟು ಗೆಟ್ ಬೆಟರ್ ರಿಸಲ್ಟ್ಸ್. ಓಕೆ. ಡಾಕ್ಟ್ರೇ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ, ಸಾಕಷ್ಟು ಸಲಹೆ, ಸಾಕಷ್ಟು ಸೂಚನೆಗಳು ಎಲ್ಲವನ್ನೂ ಕೊಟ್ರಿ. ಈ ವೃತ್ತಿಯಿಂದ ನೀವೆಷ್ಟು ತೃಪ್ತರಾಗಿದ್ದೀರಾ ಡಾಕ್ಟ್ರೆ? ಈ ಬೀಯಿಂಗ್ ಎ ಡಾಕ್ಟರ್ ಇಟ್ ಸೆಲ್ಫ್ ಇಸ್ ಅ ಪ್ರಿವಿಲೇಜ್. ಈಗ ನಾವು ಹೇಳ್ದಂಗೆ ವಿ ಆರ್ ಪ್ಲೇಸಿಂಗ್ ಅವರ್ ಹ್ಯಾಂಡ್ಸ್ ಆನ್ ಅದರ್ ಲಿವಿಂಗ್ ಬೀಯಿಂಗ್ಸ್, ಅಂದರೆ ನಮ್ಮ ಫೆಲೋ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ನಾವು ನಮ್ಮ ಕೈಗಳನ್ನು ಹಾಕಿದಾಗ ಇದೊಂದು ತುಂಬ ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಆ ಜವಾಬ್ದಾರಿನ ನೀವು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಲೆವೆಲ್ಲಿಗೆ ನೀವು ಮಾಡಿ ಅದರಿಂದ ಒಳ್ಳೆ ರಿಸಲ್ಟ್ಸ್ ಬಂದು ಪೇಷಂಟ್ಸ್ ನಿಮ್ಮನ್ನು ನೆನೆಸ್ಕೊಳ್ತಾರೆ, ನಿಮ್ಮನ್ನು ಬಂದು ಭೇಟಿ ಆಗ್ತಾರೆ, ಖುಷಿಯಿಂದ ಕಾಣ್ತಾರೆ, ಹಲವು ವರ್ಷಗಳ ನಂತರ ಕರೆ ಮಾಡಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಹಲವಾರು ಎಕ್ಸಾಂಪಲ್ಸ್ ಇದ್ದಾವೆ. ಸೊ ಇವು ಸಾಕಷ್ಟು ಖುಷಿಯನ್ನು ಕೊಡ್ತದೆ. ಸೊ ನಾವೀಗ ಚಿಕ್ಕ ಮಕ್ಕಳು, ಹುಟ್ಟಿದಾಗಿಂದ ಇರುವಂಥ ಮಕ್ಕಳು, ಕಾಲ್ ಡಿಫಾರ್ಮಿಟೀಸ್ ಇರ್ಬೋದು, ಸೊ ಅವ್ರನ್ನು ಆ ಲೆವೆಲಿಂದ ಹಿಡಿದು ಆಲ್ಮೋಸ್ಟ್ ಒಂದು 90-95 ವರ್ಷದ ವಯಸ್ಸಾಗಿರುವಂಥ ಎಲ್ಲ ಪೇಷಂಟ್ಸ್ ಕೂಡ ನಾವು ಈ ರೇಂಜಲ್ಲಿ ನಾವು ಎಲ್ಲರೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಸೊ ಇವರೆಲ್ಲರೂ ಯಾವಾಗ ನೆನೆಸ್ಕೊಂಡು ಅವಾಗ ಬಂದು ನಮ್ಮನ್ನು ಭೇಟಿ ಮಾಡಿದಾಗ ಇದು ತುಂಬ ಖುಷಿ ಕೊಡ್ತದೆ. ಸೊ ಇನ್ನೂ ಹಲವಾರು ಈ ಥರದ್ದು ನಾವು ಸರ್ವಿಸಸ್ ಕೊಟ್ಟು ರಿಸಲ್ಟ್ಸ್ನ ನಾವು ಅಚೀವ್ ಮಾಡಬೇಕು, ಇನ್ನೂ ಇಂಪ್ರೂವೈಸ್ ಆಗಬೇಕು. ಟೆಕ್ನಾಲಜಿ ಅಸಿಸ್ಟೆನ್ಸ್ ತಗೊಂಡು ವಿ ಕ್ಯಾನ್ ಗಿವ್ ಮಚ್ ಬೆಟರ್ ಟು ದೀಸ್ ಪೇಷಂಟ್ಸ್, ವಿ ಕ್ಯಾನ್ ಇಂಪ್ರೂವ್ ದಟ್ ಕ್ವಾಲಿಟಿ ಆಫ್ ಲೈಫ್. ಇದೆಲ್ಲ ನಾವು ಮಾಡ್ಬೋದು ಅನ್ನೋದನ್ನ, ಅಥವಾ ನಮಗೆ ಇಟ್ ಗಿವ್ಸ್ ಅಸ್ ಮೋರ್ ಇನ್ಸ್ಪಿರೇಷನ್ ಆ್ಯಂಡ್ ಎಂಕರೇಜ್ಮೆಂಟ್ ಟು ಇಂಡಲ್ಜ್ ಅವರ್ ಸೆಲ್ಸ್ ಇನ್ ಟು ದಿಸ್ ಕೈಂಡ್ ಆಫ್ ಸರ್ವಿಸ್. ಡಾಕ್ಟ್ರೆ, ಸಾಕಷ್ಟು ಮಾಹಿತಿ ಕೊಟ್ರಿ, ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ನಾವು. ನಿಮ್ಮನ್ನು ಸಂಪರ್ಕ ಡಾಕ್ಟ್ರೆ ಮಾಡೋದು? ಈಗ ನೀವು ಡಾಕ್ಟರ್ ವಿನಯ್ ರಾಜ್ ಎಂ ಕೆಳಗಡೆಯಿಂದ ನೀವು ಗೂಗಲಲ್ಲಿ ಹುಡುಕಿದ್ರೆ ಡೈರೆಕ್ಟಾಗಿ ಆಕ್ಸೆಸ್ ಸಿಗುತ್ತೆ. ನಮ್ಮದು ಕ್ವಸಿನ್ ಕೇರ್ ಅನ್ನೋದು ಒಂದು ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟಿಗೆ ಹೋದರೂ ಕೂಡ ನಮ್ಮ ಕ್ಲಿನಿಕ್ ಲೊಕೇಶನ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು ಇದೆಲ್ಲವೂ ನಿಮಗೆ ಲಭ್ಯವಾಗ್ತದೆ. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ಸು ಕೂಡ ಇದೆ, ಅಥವಾ ನಮ್ಮ ಕ್ಲಿನಿಕ್ ಕಾಂಟ್ಯಾಕ್ಟ್ಸು ಇರುತ್ತೆ. ಸೊ ಯಾವುದರಲ್ಲಿ ಮುಖಾಂತರ ಕೂಡ ನೀವು ನಮ್ಮನ್ನು ಸಂಪರ್ಕಿಸ್ಬೋದು.
ಡಾಕ್ಟರ್ ಈಗ ದೂರ ಇರ್ತಾರೆ, ಯಾವುದೋ ದೇಶದಿಂದ ಕಾಲ್ ಮಾಡ್ಬೋದು ಹಾ. ಅಥವಾ ದೂರದಿಂದ ನೀವು ಆನ್ಲೈನು ನೋಡ್ಬೋದಾ? ವಿಡಿಯೋ ಕನ್ಸಲ್ಟೇಷನ್ಸ್ ಮಾಡ್ಬೋದು, ಬಟ್ ಫಿಸಿಕಲ್ ಎಕ್ಸಾಮಿನೇಷನ್ ಬೇಕು ಅಂದಾಗ ಸ್ವಲ್ಪ ಕಷ್ಟವಾಗ್ತದೆ. ಬಟ್ ಸ್ಟಿಲ್ ಒಂದು 80 to 90% ಆಫ್ ದ ಪ್ರಾಬ್ಲಮ್ಸ್ ವಿ ಕ್ಯಾನ್ ಅಸೆಸ್ ಆ್ಯಂಡ್ ಗಿವ್ ಅ ಪಾಸಿಬಲ್ ರೆಮಿಡಿ. ಸೊ ದಟ್ ಆಪ್ಷನ್ ಇಸ್ ದೇರ್ ವಿತ್ ಅವರ್ ಥ್ರೂ ಅವರ್ ವೆಬ್ಸೈಟ್. ದೇ ಕ್ಯಾನ್ ಆಕ್ಸೆಸ್ ಟು ಅಸ್. ವೀಕ್ಷಕರೇ, ಇಷ್ಟೊತ್ತು ನೀವು ಮಾತುಗಳನ್ನು ಆಲಿಸಿದ್ರಿ, ಗಮನಿಸಿದ್ರಿ, ಸಮಸ್ಯೆಗಳನ್ನು ತಿಳ್ಕೊಂಡ್ರಿ, ಅದಕ್ಕೆ ಪರಿಹಾರಗಳನ್ನು ತಿಳ್ಕೊಂಡ್ರಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯುಕ್ತವಾಗಿದೆ, ಇದರಿಂದ ಒಳ್ಳೆಯದಾಗುತ್ತೆ. ಇದು ನೀವು ಇನ್ನೂ ಏನಾದರೂ ಸಮಸ್ಯೆಗಳಿದ್ದೆ ಡಾಕ್ಟರ್ ವಿನಯರಾಜ್ ಅವ್ರನ್ನ ಮೀಟ್ ಮಾಡ್ಬೋದು. ಅವರ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಕೊಟ್ಟಿದ್ದಾರೆ, ತಿಳಿಸಿದ್ದಾರೆ. ಇದಕ್ಕೆ ಡಾಕ್ಟ್ರೇ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಧನ್ಯವಾದ.